ನಮಸ್ಕಾರ. ಈ ವಾರದ ಪ್ರಚಲಿತ ವಿದ್ಯಮಾನಗಳನ್ನ ನೋಡಿದ್ರೆ ಇದ್ಯಾವುದೋ ಸಾಮಾನ್ಯ ಸುದ್ದಿಗಳಲ್ಲ ಅಂತ ಗೊತ್ತಾಗತ್ತೆ. ಬದಲಿಗೆ ನಮ್ಮ ದೇಶದ ಭವಿಷ್ಯವನ್ನೇ ರೂಪಿಸುವಂತಹ ಕೆಲವು ಮಹತ್ವದ ಕಾರ್ಯತಂತ್ರದ ಬೆಳವಣಿಗೆಗಳು ನಡೆದಿದೆ. ಹಾಗಾದ್ರೆ ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಸಂಖ್ಯೆಯನ್ನೊಮ್ಮೆ ನೋಡಿ. 38,424 ಕೋಟಿ ರೂಪಾಯಿ. ಅಬ್ಬಾ, ಎಂಥ ದೊಡ್ಡ ಮೊತ್ತ ಅಲ್ವಾ? ಆದ್ರೆ ಇದರ ಹಿಂದಿನ ಕಥೆ ಏನು? ಇದು ಏನನ್ನು ಸೂಚಿಸುತ್ತೆ? ಹೌದು, ಈ ಬೃಹತ್ ಸಂಖ್ಯೆ ಏನಪ್ಪಾ ಅಂದ್ರೆ ಇದು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರೋ ಒಂದು ಐತಿಹಾಸಿಕ ಸಾಧನೆ. ನಮ್ಮ ರಕ್ಷಣಾ ರಫ್ತು ಇದೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಮೊತ್ತವನ್ನ ತಲುಪಿದೆ. ಇದು ಕೇವಲ ಒಂದು ಅಂಕಿಅಂಶ ಅಷ್ಟೇ ಅಲ್ಲ, ನಮ್ಮ ದೇಶದ ಪ್ರಗತಿಯ ಒಂದು ಸ್ಪಷ್ಟ ಸಂಕೇತ. ಈ ಬೆಳವಣಿಗೆ ಎಷ್ಟಿದೆ ಅಂತ ನೀವೇ ನೋಡಿ. ಪೋಣ ವರ್ಷಕ್ಕೆ ಹೋಲಿಸಿದರೆ ಬರೋಬ್ಬರಿ 62.66% ಜಾಸ್ತಿ. ಭಾರತದಲ್ಲಿ ತಯಾರಾದ ವಸ್ತುಗಳಿಗೆ ಇಡೀ ಜಗತ್ತಲ್ಲೇ ಎಂಥ ಬೇಡಿಕೆ ಇದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹೇಳಿ? ಇವತ್ತು ನಾವು 80ಕ್ಕೂ ಹೆಚ್ಚು ದೇಶಗಳಿಗೆ ನಮ್ಮ ರಕ್ಷಣಾ ಸಾಮಗ್ರಿಗಳನ್ನ ರಫ್ತು ಮಾಡ್ತಾ ಇದ್ದೀವಿ. ಸರಿ, ಈ ರಫ್ತಿನ ಸಂಖ್ಯೆಗಳು ಒಂದು ಕಡೆ ಇರಲಿ, ಆದ್ರೆ ನಮ್ಮ ದೇಶದ ನಿಜವಾದ ಶಕ್ತಿ ಅಡಗಿರೋದು ನಮ್ಮ ಸೇನಾ ಸಾಮರ್ಥ್ಯ ಮತ್ತೆ ಅದಕ್ಕೆ ಪೂರಕವಾದ ನೀತಿಗಳಲ್ಲಿ. ಬನ್ನಿ ಈಗ ಅದ ಬಗ್ಗೆ ಸ್ವಲ್ಪ ನೋಡೋಣ. ಇದು ಐಎನ್ಎಸ್ ಅರಿದಮನ್, ನಮ್ಮ ಪರಮಾಣು ತ್ರಿಕೋನದ ಅಂದ್ರೆ ನ್ಯೂಕ್ಲಿಯರ್ ಟ್ರಯಾಡ್ನ ಒಂದು ತುಂಬಾನೇ ಪ್ರಮುಖ ಭಾಗ. ಇದರ ವಿಶೇಷತೆ ಏನಂದ್ರೆ ಇದು ನಮ್ಮ ಸೆಕೆಂಡ್ ಸ್ಟ್ರೈಕ್ ಕೆಪಾಬಿಲಿಟಿಯನ್ನ ಬಲಪಡಿಸುತ್ತೆ. ಅಂದ್ರೇನು, ಒಂದು ವೇಳೆ ನಮ್ಮ ಮೇಲೆ ಯಾರಾದ್ರೂ ಪರಮಾಣು ದಾಳಿ ಮಾಡಿದ್ರೂ ಕೂಡ ನಾವು ತಿರುಗಿ ಹೊಡೆಯೋಕೆ ಬೇಕಾದ ಸಾಮರ್ಥ್ಯವನ್ನ ಇದು ನಮಗೆ ಕೊಡುತ್ತೆ. ಇದು ನಮ್ಮ ಭದ್ರತೆಗೆ ಒಂದು ದೊಡ್ಡ ಭರವಸೆ. ಎನ್ಎಸ್ ಅರಿದಮನ್ ಅದರ ಹಳೆಯ ಆವೃತ್ತಿಗಳಿಗಿಂತ ಎಷ್ಟು ಪವರ್ಫುಲ್ ಅಂತ ಇಲ್ಲಿರೋ ಹೋಲಿಕೆ ನೋಡಿದ್ರೇನೇ ಗೊತ್ತಾಗುತ್ತೆ. ಇದು ಸೈಜ್ನಲ್ಲೂ ದೊಡ್ಡದು ಅಷ್ಟೇ ಅಲ್ಲ, ಡಬಲ್ ಕ್ಷಿಪಣಿಗಳನ್ನ ಹೊತ್ತೊಯ್ಯಬಲ್ಲದು. ಇದು ನಮ್ಮ ಕಾರ್ಯತಂತ್ರದ ಸಾಮರ್ಥ್ಯದಲ್ಲಿ ಒಂದು ದೊಡ್ಡ ಜಿಗಿತು ಅಂತಾನೆ ಹೇಳ್ಬಹುದು. ಓಕೆ, ಜಲಾಂತರ್ಗಾಮಿ ಆಯ್ತು. ಈಗ ಮೇಲ್ಮೈ ನೌಕಾಪಡೆ ಕಡೆ ಬರೋಣ. ಇದು ಐಎನ್ಎಸ್ ತಾರಾಗಿರಿ. ಇದ್ರ ಬಗ್ಗೆ ಹೆಮ್ಮೆ ಪಡಬೇಕಾದ ವಿಷಯ ಅಂದ್ರೆ ಇದು ನಮ್ಮ ದೇಶದಲ್ಲೇ ನಮ್ಮವರೇ ಕಟ್ಟಿದ ಹಡಗು. ಇದ್ರಲ್ಲಿ ಬಳಸಿರೋ ಸುಮಾರು 75% ಉಪಕರಣಗಳು ಸಂಪೂರ್ಣವಾಗಿ ಮೇಡ್ ಇನ್ ಇಂಡಿಯಾ. ಇದು ನಮ್ಮ ಸ್ವದೇಶಿ ಹಡಗು ನಿರ್ಮಾಣದ ಯಶಸ್ಸಿಗೆ ಹಿಡಿದ ಕೈಗನ್ನಡಿ. ಈ ಎಲ್ಲ ಸಾಧನೆಗಳ ಹಿಂದೆ ಇರೋದು ಸುಮ್ನೆ ಅಲ್ಲ, ಸರ್ಕಾರದ ಕೆಲವು ಗಟ್ಟಿಯಾದ ನೀತಿಗಳು ಇದಕ್ಕೆ ಕಾರಣ. ಭಾರತದಲ್ಲೇ ಖರೀದಿಸಿ ಅಂತ ಹೇಳೋ DAP 2020 ಆಗಿರ್ಬೋದು, ವಿದೇಶಿ ಹೂಡಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಾಗಿರ್ಬೋದು, ಮತ್ತೆ ರಕ್ಷಣಾ ಕೈಗಾರಿಕಾ ಕಾರಿಡಾರ್ಗಳನ್ನು ಸ್ಥಾಪಿಸಿದ್ದು, ಇದೆಲ್ಲ ಸೇರಿ ಆತ್ಮನಿರ್ಭರ್ ಭಾರತದ ಕನಸನ್ನ ನನಸು ಮಾಡ್ತಾ ಇದೆ. ನಮ್ಮ ರಕ್ಷಣಾ ಬಲ ಬರೀ ಸ್ವದೇಶಿ ನಿರ್ಮಾಣಕ್ಕೆ ಸೀಮಿತವಾಗಿಲ್ಲ, ನಾವು ಬೇರೆ ದೇಶಗಳ ಜೊತೆಗೂ ಕೈಜೋಡಿಸ್ತಾ ಇದ್ದೀವಿ. ಉದಾಹರಣೆಗೆ ಈಜಿಪ್ಟ್ ಜೊತೆ ನಡೆಸಿದ ಸೈಕ್ಲೋನ್ ಫೋರ್ಸ್ ಸಮರಾಭ್ಯಾಸ. ಇಂಥವುಗಳಿಂದ ದ್ವಿಪಕ್ಷೀಯ ಸಂಬಂಧಗಳು ಗಟ್ಟಿಯಾಗತ್ತೆ, ಜೊತೆಗೆ ನಮ್ಮ ಸೇನಾ ಕಾರ್ಯತಂತ್ರಗಳು ಕೂಡ ಸುಧಾರಿಸ್ತವೆ. ಸರಿ, ಸೇನಾ ಬಲದ ಬಗ್ಗೆ ನೋಡಿದ್ವಿ. ಆದ್ರೆ ಒಂದು ದೇಶದ ನಿಜವಾದ ಶಕ್ತಿ ಇರೋದು ಅದರ ವಿಜ್ಞಾನ, ತಂತ್ರಜ್ಞಾನ ಮತ್ತೆ ಶಿಕ್ಷಣದಲ್ಲಿ ಅಲ್ವಾ? ಹಾಗಾದ್ರೆ ಬನ್ನಿ ಈಗ ಈ ಕ್ಷೇತ್ರಗಳಲ್ಲಿ ಭಾರತ ಮಾಡಿರುವ ಮಹತ್ವದ ಸಾಧನೆಗಳನ್ನ ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆಯೋರಿಗೆ ಈ ವಿಷಯ ತುಂಬಾನೇ ಮುಖ್ಯ. ಭಾರತದ 3 ಹಂತದ ಪರಮಾಣು ಕಾರ್ಯಕ್ರಮ. ಇದು ನಮ್ಮ ದೇಶದ ಇಂಧನ ಸ್ವಾತಂತ್ರ್ಯದ ದೀರ್ಘಕಾಲೀನ ಯೋಜನೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಮೊದಲ ಹಂತದಲ್ಲಿ ನ್ಯಾಚುರಲ್ ಯುರೇನಿಯಂ ಬಳಸ್ತೀವಿ, 2ನೇ ಹಂತದಲ್ಲಿ ಅದ್ರಿಂದ ಬಂದ ಪ್ಲೂಟೋನಿಯಂ ಬಳಸ್ತೀವಿ, 3ನೇ ಅಂದ್ರೆ ಕೊನೆಯ ಹಂತದಲ್ಲಿ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಸಿಗೋ ಥೋರಿಯಂ ಬಳಸಿ ಇಂಧನ ಭದ್ರತೆಯನ್ನ ಸಾಧಿಸೋದು ಇದರ ಗುರಿ. ಮತ್ತು ಇಲ್ಲೊಂದು ಬ್ರೇಕಿಂಗ್ ನ್ಯೂಸ್ ಅನ್ಕೋಬಹುದು. ಕಲ್ಪಾಕಂನಲ್ಲಿ ನಮ್ದೇ ದೇಶದಲ್ಲಿ ನಿರ್ಮಿಸಿದ ಪ್ರೋಟೋಟೈಪ್ ಫಾಸ್ಟ್ ಬ್ರೀಡರ್ ರಿಯಾಕ್ಟರ್ ಕೆಲ್ಸ ಶುರು ಮಾಡಿದೆ. ಇದರ ಅರ್ಥ ಭಾರತ ತನ್ನ ಪರಮಾಣು ಕಾರ್ಯಕ್ರಮದ 2ನೇ ಹಂತವನ್ನ ಯಶಸ್ವಿಯಾಗಿ ಪ್ರವೇಶಿಸಿದೆ. ನಿಮಗೊತ್ತಾ, ರಷ್ಯಾ ಬಿಟ್ರೆ ಈ ತಂತ್ರಜ್ಞಾನ ಹೊಂದಿರೋ ಜಗತ್ತಿನ 2ನೇ ದೇಶ ನಮ್ಮ ಭಾರತ. ಇಂಧನ ಕ್ಷೇತ್ರದಲ್ಲಿ ಭಾರತದ ಸಾಧನೆ ಇಲ್ಲೇ ನಿಲ್ಲಲ್ಲ. ಈ ಚಾರ್ಟ್ ನೋಡಿ. ನಮ್ಮ ದೇಶದ ಒಟ್ಟು ವಿದ್ಯುತ್ ಉತ್ಪಾದನೆಯಲ್ಲಿ 51.5% ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಈಗ ಪಳಿಯುಳಿಕೆಯೇತರ ಇಂಧನದಿಂದ ಬರ್ತಾ ಇದೆ, ಅಂದ್ರೆ ಸೋಲಾರ್, ವಿಂಡ್, ನ್ಯೂಕ್ಲಿಯರ್ ಇಂಧನಗಳಿಂದ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಈ ಗುರಿಯನ್ನ ನಾವು ಡೆಡ್ಲೈನ್ಗಿಂತ ಮುಂಚೆಯೇ ತಲುಪಿದ್ದೀವಿ. ಈಗ ಶಿಕ್ಷಣ ಕ್ಷೇತ್ರದ ಕಡೆ ಬರೋಣ. ನಾವೆಲ್ಲ ಚಿಕ್ಕವರಿಂದ ಓದ್ಕೊಂಡ್ ಬಂದಿರೋ NCERT ಪುಸ್ತಕಗಳು ನೆನ್ಪಿದ್ಯಾ? ಆ NCERT ಸಂಸ್ಥೆ ಈಗ ಕೇವಲ ಪಠ್ಯಕ್ರಮವನ್ನ ಮಾಡೋ ಸಂಸ್ಥೆಯಾಗಿ ಉಳಿದಿಲ್ಲ. ಅದಕ್ಕೆ ಈಗ ತನ್ನದೇ ಆದ ಪದವಿಗಳನ್ನ ನೀಡೋ ಅಧಿಕಾರ ಸಿಕ್ಕಿದೆ. ಇದೊಂದು ದೊಡ್ಡ ಬದಲಾವಣೆ. ಹಾಗಾದ್ರೆ ಈ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂದ್ರೆ ಏನು?
ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಂಪಲ್ ಆಗಿ ಯುಜಿಸಿಯ ಸಲಹೆ ಮೇಲೆ ಕೇಂದ್ರ ಸರ್ಕಾರ ಒಂದು ಸಂಸ್ಥೆಗೆ ವಿಶ್ವವಿದ್ಯಾಲಯಕ್ಕೆ ಸಮಾನವಾದ ಶೈಕ್ಷಣಿಕ ಸ್ಥಾನಮಾನವನ್ನ ಕೊಡುತ್ತೆ ಅಷ್ಟೇ. ಇದರರ್ಥ ಇನ್ನು ಮುಂದೆ ಎನ್ಸಿಇಆರ್ಟಿ ತನ್ನದೇ ಡಿಗ್ರಿ ಕೋರ್ಸ್ಗಳನ್ನ ಅಷ್ಟೇ ಅಲ್ಲ ಪಿಎಚ್ಡಿ ಪ್ರೋಗ್ರಾಂಗಳನ್ನು ನಡೆಸಬಹುದು. ರಕ್ಷಣೆ, ವಿಜ್ಞಾನ, ಶಿಕ್ಷಣ ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ನೋಡಿದ್ವಿ. ಈಗ ನೇರವಾಗಿ ಜನಸಾಮಾನ್ಯರ ಮೇಲೆ ಪರಿಣಾಮ ಬೀರುವ, ಅವರನ್ನ ಸಬಲರನ್ನಾಗಿ ಮಾಡುವ ಯೋಜನೆಗಳ ಬಗ್ಗೆ ಮಾತಾಡೋಣ. ಅಂದ್ರೆ ಆಡಳಿತ ಮತ್ತು ಬೆಳವಣಿಗೆಯ ಬಗ್ಗೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಈಗ 11 ವರ್ಷ ಪೂರೈಸಿದೆ. ಪರೀಕ್ಷೆ ದೃಷ್ಟಿಯಿಂದ ಈ ಕೆಟಗರಿಗಳನ್ನ ನೆನ್ಪಿಟ್ಕೊಳ್ಳೋದು ಸುಲಭ. ಶಿಶು, ಕಿಶೋರ್, ತರುಣ್ ಮತ್ತೆ ಈಗ ಹೊಸದಾಗಿ ತರುಣ್ ಪ್ಲಸ್. ಸಣ್ಣ ಉದ್ಯಮಿಗಳಿಗೆ ಅವರ ಬೆಳವಣಿಗೆಯ ಬೇರೆ ಬೇರೆ ಹಂತದಲ್ಲಿ ಸಹಾಯ ಮಾಡೋಕೆ ಈ ವಿಭಾಗಗಳನ್ನ ಮಾಡಿದ್ದಾರೆ. ಕೌಶಲ್ಯ ಅಭಿವೃದ್ಧಿಯಲ್ಲಿ ಇದೊಂದು ಹೊಸ ರೀತಿಯ ತುಂಬಾನೇ ಇಂಟ್ರೆಸ್ಟಿಂಗ್ ಮಾಡೆಲ್, ಸ್ಕಿಲ್ಸ್ ಔಟ್ಕಮ್ಸ್ ಫಂಡ್. ಇದರ ವಿಶೇಷತೆ ಏನಂದ್ರೆ ಇಲ್ಲಿ ದುಡ್ಡು ಸಿಗೋದು ಟ್ರೈನಿಂಗ್ ಕೊಟ್ಟಿದ್ದಕ್ಕೆ ಮಾತ್ರ ಅಲ್ಲ, ಬದಲಿಗೆ ಟ್ರೈನಿಂಗ್ ತಗೊಂಡವರಿಗೆ ಕೆಲಸ ಸಿಕ್ಕಾಗ ಮತ್ತೆ ಅವರು ಆ ಕೆಲಸದಲ್ಲಿ ಮುಂದುವರೆದಾಗ ಮಾತ್ರ ಹಣ ಬಿಡುಗಡೆ ಆಗುತ್ತೆ. ಇದರಿಂದ ಜವಾಬ್ದಾರಿ ಹೆಚ್ಚಾಗುತ್ತೆ, ನಿಜವಾದ ಫಲಿತಾಂಶ ಸಿಗುತ್ತೆ. ರಾಷ್ಟ್ರೀಯ ಏಕತೆಯನ್ನ ಇನ್ನಷ್ಟು ಗಟ್ಟಿ ಮಾಡೋಕೆ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅನ್ನೋ ಕಾರ್ಯಕ್ರಮದ ಕೆಳಗೆ ಯುವ ಸಂಗಮ ಅಂತ ಶುರು ಮಾಡಿದ್ದಾರೆ. ಇದರ ಉದ್ದೇಶ ಬೇರೆ ಬೇರೆ ರಾಜ್ಯಗಳ ಯುವಕರನ್ನ ಒಂದೆಡೆ ಸೇರಿಸಿ ಪ್ರವಾಸಗಳ ಮೂಲಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರ ನಡುವೆ ಒಂದು ಬೆಸುಗೆಯನ್ನ ಬೆಳೆಸೋದು. ತಂತ್ರಜ್ಞಾನವನ್ನ ಬಳಸಿ ಆಡಳಿತವನ್ನ ಜನರಿಗೆ ಹತ್ತಿರ ತರುವ ಇನ್ನೆರಡು ಉದಾಹರಣೆಗಳು ಇಲ್ಲಿವೆ. ಒಂದು, ಆದಾಯ ತೆರಿಗೆ ಇಲಾಖೆಯ ಕರ್ ಸಾಥಿ. ಇದು ನಿಮ್ಮ ಟ್ಯಾಕ್ಸ್ ಸಂಬಂಧಿ ಪ್ರಶ್ನೆಗಳಿಗೆ 24x7 ಉತ್ತರ ಕೊಡೋ ಒಂದು ಎಐ ಚಾಟ್ಬಾಟ್. ಇನ್ನೊಂದು, ಮಹಾರಾಷ್ಟ್ರದ ಸಾಯಿಲ್ ಸಖೀಸ್. ಇಲ್ಲಿ ಗ್ರಾಮೀಣ ಮಹಿಳೆಯರು ಮಣ್ಣು ಪರೀಕ್ಷೆ ಮಾಡಿ ರೈತರಿಗೆ ವೈಜ್ಞಾನಿಕ ಕೃಷಿ ಬಗ್ಗೆ ಹೇಳಿಕೊಟ್ಟು ಅವರ ಆದಾಯ ಹೆಚ್ಚಿಸೋಕೆ ಸಹಾಯ ಮಾಡ್ತಾರೆ. ಹಾಗಾದ್ರೆ ಈ ವಾರದ ಎಲ್ಲಾ ಬೆಳವಣಿಗೆಗಳನ್ನ ಒಟ್ಟಾಗಿ ನೋಡಿದಾಗ ನಮಗೊಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇದು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿದ ವಾರ, ಇಂಧನ ಕ್ಷೇತ್ರದಲ್ಲಿ ಭವಿಷ್ಯದ ಕಡೆಗೆ ಒಂದು ದೊಡ್ಡ ಹೆಜ್ಜೆ ಇಟ್ಟ ವಾರ, ಹಾಗೇನೆ ಆಡಳಿತದ ಮೂಲಕ ಪ್ರತಿಯೊಬ್ಬ ನಾಗರಿಕನನ್ನು ಸಬಲಗೊಳಿಸೋಕೆ ಪ್ರಯತ್ನಪಟ್ಟ ಒಂದು ಕಾರ್ಯತಂತ್ರದ ವಾರ. ಕೊನೆಯದಾಗಿ ಒಂದು ಪ್ರಶ್ನೆ ನಿಮ್ಮ ಚಿಂತನೆಗೆ. ಭಾರತ ಒಂದೇ ಸಮಯದಲ್ಲಿ ತನ್ನ ಸೇನಾಬಲ ಅಂದ್ರೆ ಹಾರ್ಡ್ ಪವರ್ ಮತ್ತೆ ತನ್ನ ಜನರ ಜ್ಞಾನ, ಕೌಶಲ್ಯ ಅಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಎರಡನ್ನೂ ಬಲಪಡಿಸ್ತಾ ಇದೆ. ಈ ಹಾದಿಯಲ್ಲಿ ಜಗತ್ತಿನ ಒಬ್ಬ ಪ್ರಬಲ ನಾಯಕನಾಗಿ ತನ್ನ ಸ್ಥಾನವನ್ನ ಗಟ್ಟಿ ಮಾಡ್ಕೊಳ್ಳೋಕೆ ನಾವು ಇಡಬೇಕಾದ ಮುಂದಿನ ದೊಡ್ಡ ಹೆಜ್ಜೆ ಯಾವುದು? ಇದರ ಬಗ್ಗೆ ಯೋಚಿಸಿ ನೋಡಿ. ನಮಸ್ಕಾರ. ಸಿವಿಲ್ ಸರ್ವಿಸ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗಾಗಿ ಇರೋ ನರೇನ್ ಅಕಾಡೆಮಿ ಬಗ್ಗೆ ಇವತ್ತು ಮಾತಾಡೋಣ. ಇದನ್ನ ಬರೀ ಒಂದು ಕೋಚಿಂಗ್ ಸೆಂಟರ್ ಅಂತ ಅನ್ಕೋಬೇಡಿ, ಅದಕ್ಕಿಂತ ತುಂಬಾನೇ ಸ್ಪೆಷಲ್. ಹಾಗಾದ್ರೆ ಏನಿದ್ರ ವಿಶೇಷತೆ ಅಂತ ಒಂದೊಂದಾಗಿ ನೋಡೋಣ್ವಾ? ಸರಿ, ಮೊದಲು ಇದು ಎಲ್ಲಿದೆ ಅಂತ ನೋಡೋಣ. ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಇದೆಯಲ್ಲ, ಅಲ್ಲೇ ಇರೋದು ಈ ನರೇನ್ ಅಕಾಡೆಮಿ. ಎಷ್ಟೋ ಜನರ ಸಿವಿಲ್ ಸರ್ವಿಸ್ ಕನಸುಗಳಿಗೆ ರೆಕ್ಕೆ ಕೊಡುವ ಜಾಗ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಈ ಅಕಾಡೆಮಿಗೆ ಯಾಕಿಷ್ಟು ವಿಶೇಷತೆ? ಇದರ ಹಿಂದಿರೋ ಉದ್ದೇಶವಾದ್ರೂ ಏನು? ಬನ್ನಿ ಅದನ್ನೇ ಈಗ ತಿಳ್ಕೊಳ್ಳೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ನರೇನ್ ಅಕಾಡೆಮಿ ಅಂದ್ರೆ ದುಡ್ಡು ಮಾಡೋಕೆ ಶುರು ಮಾಡಿರೋ ಕೋಚಿಂಗ್ ಸೆಂಟರ್ ಅಲ್ಲ, ಇದೊಂದು ಸಾಮಾಜಿಕ ಸಂಸ್ಥೆ. ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಯಶಸ್ಸೇ ಫಸ್ಟ್ ಪ್ರಯಾರಿಟಿ. ಅವರಿಗೆ ಒಳ್ಳೆ ಟ್ರೈನಿಂಗ್ ಕೊಡೋದೇ ಇವರ ಮುಖ್ಯ ಗುರಿ. ಯಾವುದೇ ಒಂದು ಟ್ರೈನಿಂಗ್ ಸೆಂಟರ್ ಗೆದ್ದಿದೆ ಅಂದ್ರೆ ಅದರ ಹಿಂದೆ ಇರೋ ಟೀಚರ್ಸ್ ಕಾರಣ ಅಲ್ವಾ? ನರೇನ್ ಅಕಾಡೆಮಿಯ ಅಸಲಿ ಪವರ್ ಕೂಡ ಅವರ ಅನುಭವಿ ಮೆಂಟರ್ಗಳ ಟೀಮ್ನಲ್ಲೇ ಇದೆ. ಇಲ್ಲಿ ಟೀಚ್ ಮಾಡೋರ ಟೀಮ್ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಯಾರ್ಯಾರಿದ್ದಾರೆ ಗೊತ್ತಾ? ರಿಟೈರ್ಡ್ ಗವರ್ಮೆಂಟ್ ಆಫೀಸರ್ಸ್, ಯೂನಿವರ್ಸಿಟಿ ಪ್ರೊಫೆಸರ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ನಂಥ ಸಬ್ಜೆಕ್ಟ್ಸ್ಗಳಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋರು. ಇಂಥ ಒಂದು ಅದ್ಭುತ ತಂಡ ಇಲ್ಲಿದೆ. ಸೊ ಇದರಿಂದ ಆಗ್ಬೋದು ಏನು ಅಂದ್ರೆ, ಇಲ್ಲಿ ಕಲಿಯೋರಿಗೆ ಬರೀ ಬುಕ್ ನಾಲೆಜ್ ಸಿಗೋದಿಲ್ಲ, ಬದಲಾಗಿ ರಿಯಲ್ ವರ್ಲ್ಡ್ನಲ್ಲಿ ಕೆಲಸ ಮಾಡಿದವರ ಪ್ರಾಕ್ಟಿಕಲ್ ಅನುಭವ ಕೂಡ ಸಿಗುತ್ತೆ. ಆ್ಯಂಡ್ ಇದು ಎಕ್ಸಾಮ್ ಪ್ರಿಪ್ರೇಷನ್ನಲ್ಲಿ ಒಂದು ದೊಡ್ಡ ಗೇಮ್ ಚೇಂಜರ್ ಆಗ್ಬೋದು ಅಲ್ವಾ? ಈಗಿನ ಫಾಸ್ಟ್ ಲೈಫಲ್ಲಿ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಕಲಿಯೋಕೆ ಆಪ್ಷನ್ಸ್ ಇರೋದು ತುಂಬಾನೇ ಇಂಪಾರ್ಟೆಂಟ್. ನರೇನ್ ಅಕಾಡೆಮಿ ಈ ವಿಷಯದಲ್ಲಿ ತುಂಬಾ ಮಾಡರ್ನ್ ಆಗಿ ಯೋಚನೆ ಮಾಡಿ ಫ್ಲೆಕ್ಸಿಬಲ್ ಲರ್ನಿಂಗ್ ಆಪ್ಷನ್ಸ್ ಕೊಟ್ಟಿದೆ. ಅದೇ ಸ್ಟಡಿ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕೂತು ಕಲಿಯೋ ಒಂದು ಅದ್ಭುತ ಅವಕಾಶ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ವಾಲಿಟಿ ಟ್ರೈನಿಂಗ್ ಎಲ್ರಿಗೂ ಎಲ್ಲಿಂದ ಬೇಕಾದ್ರೂ ಸಿಕ್ಕ ಹಾಗೆ ಆಗುತ್ತೆ. ಇದು ಸಖತ್ ಒಳ್ಳೆ ಐಡಿಯಾ ಅಲ್ವಾ? ಯೋಚನೆ ಮಾಡಿ,
ದೂರದ ಊರಲ್ಲಿರೋರ್ಗೆ ಅಥವಾ ಆಲ್ರೆಡಿ ಕೆಲ್ಸ ಮಾಡ್ತಾ ಇರೋರ್ಗೆ ಇದು ಎಷ್ಟು ಹೆಲ್ಪ್ ಆಗತ್ತೆ ಅಲ್ವಾ? ತಮ್ಮ ಟೈಮ್ ಪ್ರಕಾರ ತಮ್ಮದೇ ಶೆಡ್ಯೂಲಲ್ಲಿ ಪ್ರಿಪೇರ್ ಆಗ್ಬೋದು. ಇದರಿಂದ ಸ್ಟಡೀಸ್ ಮೇಲೆ ಪೂರ್ತಿ ಫೋಕಸ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಸರಿ, ಆನ್ಲೈನ್ ಆಯ್ತು, ಆದ್ರೆ ಕೆಲವರಿಗೆ ಕ್ಲಾಸ್ ರೂಮಲ್ಲಿ ಕೂತು ಕಲಿಯೋದಿಷ್ಟ. ಅವರಿಗೂ ಇಲ್ಲಿ ಅವಕಾಶ ಇದೆ. ಸೊ ಬನ್ನಿ ಈಗ ಆಫ್ಲೈನ್ ಕ್ಲಾಸ್ಗಳ ಡೀಟೇಲ್ಸ್ ನೋಡೋಣ. ಮಾಹಿತಿ ಪಕ್ಕಾ ಆಗಿರ್ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ನಾವು ನೇರವಾಗಿ ಸಂಸ್ಥೆಯ ಅಧಿಕೃತ ಪ್ರಕಟಣೆಯನ್ನೇ ತೋರಿಸ್ತಾ ಇದೀವಿ. ಇದರಿಂದ ಆಸಕ್ತಿ ಇರೋರು ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಡಿರೆಕ್ಟಾಗಿ ಮಾಹಿತಿ ತಗೋಬಹುದು. ಆಸಕ್ತಿ ಇರೋರು ಈ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ವಿಳಾಸ: SMS ಡಿಗ್ರಿ ಕಾಲೇಜು, 2nd ಫ್ಲೋರು, ಹಾಲ್ ನಂಬರ್ 24, ಬ್ರಹ್ಮಾವರ. ಇನ್ನೂ ಏನಾದ್ರೂ ಡೀಟೇಲ್ಸ್ ಬೇಕು ಅಂದ್ರೆ 9686049737 ಈ ನಂಬರ್ಗೆ ಕಾಲ್ ಮಾಡ್ಬೋದು. ಸರಿ, ಎಲ್ಲ ಡೀಟೇಲ್ಸ್ ಗೊತ್ತಾಯ್ತು ಅಲ್ವಾ? ಈಗ ಮುಂದೇನೋ ಅಂತ ಯೋಚನೆ ಮಾಡೋ ಟೈಮ್. ಹಾಗಾದ್ರೆ ಈ ಪಯಣ ಶುರು ಮಾಡ್ಬೇಕು ಅಂದ್ಕೊಂಡಿರೋ ಎಲ್ಲರಿಗೂ ಒಂದೆರಡು ಮಾತು ಹೇಳೋಣ. 2026ರ ಸಿವಿಲ್ ಸರ್ವಿಸ್ ಎಕ್ಸಾಮ್, ಅದಕ್ಕೆ ರೆಡಿ ಆಗೋಕೆ ಇದು ಸರಿಯಾದ ಸಮಯ ಅಲ್ವಾ? ಪ್ರತಿಯೊಬ್ಬ ಆಕಾಂಕ್ಷಿಯ ಮನಸ್ಸಲ್ಲೂ ಈ ಪ್ರಶ್ನೆ ಖಂಡಿತ ಇರುತ್ತೆ. ಗೆಲ್ಲೋಗ್ ಬೇಕಾಗಿರೋದು 3 ವಿಷಯಗಳು. 1 ಪಕ್ಕಾ ಪ್ಲಾನ್, ಕಷ್ಟಪಟ್ಟು ಕೆಲ್ಸ ಮಾಡೋದು, ಮತ್ತೆ ಸರಿಯಾದ ಗೈಡೆನ್ಸ್. ಇವೆಲ್ಲ ಒಟ್ಟಿಗೆ ಸೇರಿದ್ರೆ ಅನ್ಕೊಂಡಿದ್ದನ್ನ ಸಾಧಿಸೋದು ಖಂಡಿತ ಸಾಧ್ಯ. ಒಂದು ವಿಷಯ ನೆನ್ಪಿರಲಿ, ತಯಾರಿ ಶುರು ಮಾಡೋಕೆ ಲೇಟ್ ಮಾಡಬಾರ್ದು. ಟೈಮ್ ಈಗ ನಮ್ ಕಡೆ ಇದೆ. ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕಂಡ ಕನಸು ನನಸಾಗೋದು ಗ್ಯಾರಂಟಿ. ಎಲ್ಲರಿಗೂ ಆಲ್ ದ ಬೆಸ್ಟ್.